ಬರ್ತೀಯ ಮಾವ? ಇರು, ನಿಂಗೆ ಬಟ್ಟೆ ತೊಗೊಂಬಂದು ಕೊಡ್ತೀನಿ, ರೆಡಿ ಆಗಿಬಿಡು. ಆಮೇಲೆ ಕೆಲಸ ಎಲ್ಲ ಮುಗ್ದಿದೆ, ಯಾವುದೂ ಬಾಕಿ ಇಲ್ಲ. ನೀನು ಖುಷಿಯಾಗಿ ಓಡಾಡ್ಕೊಂಡಿದ್ರೆ ಅಷ್ಟೇ ಸಾಕು. ಇರು, ಬಟ್ಟೆ ತೊಗೊಂಡು ಬರ್ತೀನಿ. ತಗೋ. ಅಲ್ಲ, ರಾತ್ರಿ ಆ ಹೆಂಗಸಿನ ಪರವಾಗಿ ಆಟೋ ಭಾಷಣ ಬಿಗ್ದಲ್ಲ, ಇವಾಗ ಗಂಡನ ಸೇವೆ ಮಾಡೋ ಯೋಚನೆ ಬಂತ ನಿಂಗೆ? ಸೇವೆ ಮಾಡಕ್ ಬೇಕಿರೋದು ಪ್ರೀತಿ ಮಾವ. ನೀನು ಏನೇ ಮಾಡಿದ್ರು ನಿನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೀನು ಖುಷಿಯಾಗಿರ್ತಿ ಅಂದ್ರೆ ನಾನು ಏನು ಬೇಕಿದ್ರು ಮಾಡ್ತೀನಿ. ಗಂಡನ ಖುಷಿಗೋಸ್ಕರ ಏನ್ ಬೇಕಾರ ಮಾಡೋ ನೀನು ನಿನ್ನೆ ರಾತ್ರಿ ಯಾಕೆ ಹಂಗೆಲ್ಲ ಮಾತಾಡಿ ಸವಾಲ್ ಹಾಕಿರೋದು? ಅದಕ್ಕೆ ನಂಗೆ ಸಾನೆ ಬೇಜಾರಾಗಿ ತೋಟದ ಮನೆಗೆ ಹೋಗಿ ಮಲಿಕಂಡೆ. ನೀನೇನೋ ಹೋಗಿ ತೋಟದ ಮೇಲೆ ಮಲಗಿದ್ಯಣ್ಣ. ಪಾಪ ಅದಕ್ಕೆ ರಾತ್ರಿ ಒಂದು ಕ್ಷಣನೂ ಕಣ್ಮುಚ್ಚಲ್ಲ ಗೊತ್ತಾ? ಏನು ಪಾರು ನಿದ್ದೆ ಮಾಡಿಲ್ವಾ? ಪಾರು, ಯಾಕೆ ಹಿಂಗೆಲ್ಲ ಮಾಡಿಯ ನೀನು? ಯಾಕೆ? ಪರವಾಗಿಲ್ಲ ಮಾವ, ಪರವಾಗಿಲ್ಲ. ನಿನ್ಗೇನೋ ಕೋಪ ಬಂತು ಅಂತ ನೀನು ಮನೆ ಬಿಟ್ಟು ದೂರ ಹೋಗಿ ಮಲ್ಕೊಂಡು ಬಂದೆ. ಆದರೆ ಒಂದಿನ ನೀನು ವಾಪಸ್ ಬರೋದ್ರೊಳಗೆ ನಾನು ಜೀವಂತವಾಗೇ ಇಲ್ಲ ಅಂದರೆ ಏನು ಮಾಡ್ತೀನಿ? ಏನು ಮಾತು ಅಂತ ಅಡಿಯ? ಒಳ್ಳೆ ದಿನ ಕೆಟ್ಟ ಮಾತಾಡಿಯ? ಪಾರು, ನೀ ನೆನ್ನೆ ಆ ಹೆಂಗಸಿನ ಪರವಾಗಿ ಮಾತಾಡ್ದೆ ಅನ್ನೋದಕ್ಕಿಂತ ಜಾಸ್ತಿ ಇನ್ಯಾಕೆ ದಿನ ಅವಳ ಮಕ್ಕ ನೋಡ್ಬೇಕಲ್ಲ ಅನ್ನಂತ ಬೇಜಾರೇ ಜಾಸ್ತಿ ಆಯ್ತೈತೆ ನಂಗೆ. ಇನ್ನು ಮುಂದೆ ಅತ್ತೆ ಈ ಮನೆಯಲ್ಲೇ ಇರಬೇಕು. ಪಂಚಾಯತಿಲಿ ಅವ್ರು ಮಾಡಿರೋ ತಪ್ಪು ಸರಿನೋ ಅಂತ ಪ್ರೂವ್ ಆಗೋವರೆಗೂ ಇಲ್ಲೇ ಇರಬೇಕು. ಅಲ್ಲಿವರೆಗೂ ಹಿಂಗೆ ಬೇಜಾರು ಮಾಡ್ಕೊಂಡು ಹೋಗ್ತೀಯಾ? ಅದು ಹಂಗಲ್ಲ ಪಾರು. ನೋಡು ಮಾವ, ಇಷ್ಟು ದಿನ ನೀನು ಮೊದಲನೇ ತಂಗಿ ಮದುವೆ ಆಗ್ದಲೆ ಮಿಕ್ತವ್ರದೆಲ್ಲ ಮದುವೆ ಆಯಿತು ಅಂತ ಊರು ಜನ ತಲೆಗೊಂದೊಂದು ಮಾತಾಡ್ತಿದ್ರು. ಅದನ್ನೆಲ್ಲ ಕೇಳಿಸ್ಕೊಂಡು ನೀನು ಬೇಜಾರು ಮಾಡ್ಕೋತಿದ್ದೆ. ಆದರೆ ಇವತ್ತು ಆ ದಿನ ಬಂದೇ ಆಯ್ತಲ್ವಾ ಮಾವ? ಖುಷಿಯಾಗಿರೋದು ಬಿಟ್ಟು ಬೇಜಾರಾಗೋದಕ್ಕೆ ನೀನು ರೀಸನ್ ಹುಡುಕ್ತಿದ್ದೆ ಅಷ್ಟೇ. ಹಾಗೆ ಮಾಡಬಾರ್ದು. ಸರ್ಕಾರಿ ಬಸ್ನಲ್ಲಿ ಆಗೆಲ್ಲ ಒಂದು ಲೈನ್ ಬರೀತಾ ಇದ್ರು, ಇರುವ ಭಾಗ್ಯವನೆನ್ನದು ಬಾರೆನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ ಅಂತ. ಇದರ ಅರ್ಥ ಏನು ಹೇಳು? ನಮ್ಮ ಕೈನಲ್ಲಿ ಖುಷಿ ಕ್ಷಣನ ಬಿಟ್ಟು ನಾವು ಇನ್ಯಾವುದಕ್ಕೂ ಹಪ್ಪಾಪಿಸ್ತೀವಿ. ಅದನ್ನು ನಾವು ಮಾಡಬಾರ್ದು ಮಾವ. ಇರೋ ಕ್ಷಣನ ತುಂಬ ಖುಷಿ ಪಡಬೇಕು.